ಎಸ್.ಎಲ್. ಭೈರಪ್ಪನವರು ಅವರ ನಿಧನ ಅವರ ನಿಧನದಿಂದ ಸಾರಸ್ವತ ಲೋಕ ಬಹಳ ಬಡವಾಗಿದೆ. ಅವರು ಸುಮಾರು 25 ಕಾದಂಬರಿಗಳನ್ನ ಬರೆದಿದ್ರು. ಮೈಸೂರಿನಲ್ಲಿ ಹೆಚ್ಚು ಕಾಲ ಇದ್ರು. ಓದಿದ್ದು ಮೈಸೂರಿನಲ್ಲೇ, ಹೈಸ್ಕೂಲಿಂದ MA ವರೆಗೆ ಮೈಸೂರಿನಲ್ಲೇ ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು. ಸೊ ಮೈಸೂರು ಅವರ ಕರ್ಮ ಸ್ಥಳ. ಅವರ ಕಾದಂಬರಿಗಳು 40 ಭಾಷೆಗಳಿಗೆ ತರ್ಜುಮೆಯಾಗಿದ್ದಾವೆ. ಬಹುಶಃ ಇಷ್ಟೊಂದು ಭಾಷೆಗಳಿಗೆ ತರ್ಜುಮೆ ಆಗಿರ್ತಕ್ಕಂಥ ಕಾದಂಬರಿಕಾರರು ಬಹುಶಃ ಭೈರಪ್ಪನವರು ಒಬ್ಬರೇ ಅಂತ ಅನ್ಸುತ್ತೆ ನನಗೆ. ಬಹಳ ಓದುಗರನ್ನ ಸಂಪಾದನೆ ಮಾಡಿದ್ರು. ಬೇರೆ ಭಾಷೆನಲ್ಲೂ ಸಂಪಾದನೆ ಮಾಡಿದ್ರು, ಕನ್ನಡ ಭಾಷೆನಲ್ಲೂ ಕೂಡ ಸಂಪಾದನೆ ಮಾಡಿದ್ರು. ಅವರು ಒಂದು ಸಣ್ಣ ಹಳ್ಳಿನಲ್ಲಿ ಹುಟ್ಟಿದ್ದರು. ಬಹಳ ಕಷ್ಟಪಟ್ಟು ಮೇಲಕ್ಕೆ ಬಂದಿದ್ರು. ಅವರ ಸಬ್ಜೆಕ್ಟ್ ಫಿಲಾಸಫಿ. ಆದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಖುಷಿ ಮಾಡಿದ್ರು. ಬಹಳ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಬೋಧನೆ ಮಾಡ್ತಾ ಸಾಹಿತ್ಯ ಖುಷಿನೂ ಕೂಡ ಮಾಡ್ತಾ ಇದ್ರು. ಸಾಮಾನ್ಯವಾಗಿ ಎರಡೂ ಕೆಲಸ ಮಾಡೋದು ಕಷ್ಟದ ಕೆಲಸ. ಅಂಥದ್ರಲ್ಲಿ ಎರಡೂ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇತ್ತು ಅವರಿಗೆ. ಅವರು ಅದಕ್ಕೆ ಕಾದಂಬರಿಗಳನ್ನು ಬರೆಯೋದು ನನ್ನ ಆತ್ಮತೃಪ್ತಿಗೆ ಅಂತ ಹೇಳ್ತಾ ಇದ್ರು. ಅವರ ಕಾದಂಬರಿಗಳು ಜಗತ್ಪ್ರಸಿದ್ಧವಾಗಿರ್ತಕ್ಕಂಥ ಕಾದಂಬರಿಗಳನ್ನು ಬರೆದಿದ್ದಾರೆ. ನಾನು ಎಲ್ಲ ಕಾದಂಬರಿಗಳನ್ನು ಓದಕ್ಕಾಗಿಲ್ಲ, ಕೆಲವು ಕಾದಂಬರಿಗಳನ್ನು ಮಾತ್ರ ಓದಿದ್ದೀನಿ. ಅವರ ಬದುಕು ಇದೆಯಲ್ಲ, ಆ ಬದುಕಿನ ಅನುಭವದ ಮೇಲೆ ಕಾದಂಬರಿಗಳನ್ನು ಬರೆದಿದ್ದಾರೆ. ಸೊ ಇವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಧರ್ಮಪತ್ನಿ ಇನ್ನೂ ಕೂಡ ಬದುಕಿದ್ದಾರೆ. ಅವರ ಮಕ್ಕಳು ಕೂಡ ಇದ್ದಾರೆ. ಮೈಸೂರಿನಲ್ಲಿದ್ದಾರೆ, ಮುಂಚಾನೆ ಅವ್ರನ್ನ ಭೇಟಿ ಮಾಡಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ಕೋರ್ತಾ ಅವರ ಧರ್ಮಪತ್ನಿಗೆ ಮತ್ತೆ ಅವರ ಮಕ್ಕಳಿಗೆ, ಅವರ ಅಭಿಮಾನಿಗಳಿಗೆ, ಅವರ ಸ್ನೇಹಿತರಿಗೆ ಅವರ ಸಾವಿನ ದುಃಖವನ್ನು ಭರಿಸಲಿ ಅಂತೇಳಿ ನಾನು ಹಾರೈಸ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಮನವಿ ಬಂದಿದೆ ಸರ್. ಸ್ಮಾರಕ ನಿರ್ಮಾಣ ಅವ್ರ ಹೆಸರಲ್ಲಿ ಸ್ಮಾರಕ ಮಾಡಿದ್ರೆ ಗೌರವ ಆಗುತ್ತೆ, ಆ ಮನವಿ ಬಂದಿದೆ ಸರ್. ಈಗ ಬಿಜೆಪಿ ಅವರು ಹೇಳ್ತಾರೆ ಅಂತ ಮಾಡಲ್ಲ ನಾವು. ಬಿಜೆಪಿ ಸ್ಮಾರಕ ಮಾಡಿರುತ್ತೆ. ಕರ್ನಾಟಕದ ಹೆಬ್ಬುಲಿ ಸ್ಮಾರಕ ಮಾಡೋಣ. ಎಲ್ಲಿ ಮಾಡಬೇಕು? ಮೈಸೂರಿನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಕೇಳಿದ್ದೀವಿ. ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಯಾಕಂದ್ರೆ ಅವರು ಬಹುಪಾಲು ಅವರ ಬದುಕಿನಲ್ಲಿ ಮೈಸೂರಿನಲ್ಲೇ ಇದ್ದದ್ದು. ಓದಿದ್ದಲ್ಲೇ, ಅವರ ಕರ್ಮಕ್ಷೇತ್ರ ಅಲ್ಲೇನೆ, ಮತ್ತೆ ಅವರು ವಿದ್ಯಾರ್ಥಿಯಾಗಿದ್ದಾಗಲೇ ಪ್ರಾರಂಭ ಮಾಡಿದ್ರು ಬರವಣಿಗೆ. ಸೊ ಅವರು ಸಾವಿನಿಂದ
ಬಹಳ ದುಃಖ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವರ ಬರಹ ಮತ್ತೆ ಚಿಂತನೆಗಳಲ್ಲಿ ಸಾಕಷ್ಟು ವ್ಯತ್ಯಯಗಳಿತ್ತು, ನಿಮಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ಆದ್ರೂ ನೀವು ಅವ್ರ ಜೊತೆ ಸಾಕಷ್ಟು ಒಡನಾಟವನ್ನು ಇಟ್ಕೊಂಡಿದ್ದೀರಿ. ಬೇರೆ ಸಾಹಿತ್ಯ ಬೇರೆ, ಸ್ನೇಹ ಬೇರೆ, ನಮ್ಮ ದೃಷ್ಟಿಕೋನಗಳು ಬೇರೆ ಬೇರೆ. ಹಾಗಂತೇಳಿ ನಾನು ಅವ್ರ ದೃಷ್ಟಿಕೋನ ಅವ್ರಿಗಿದ್ದಂಥ ದೃಷ್ಟಿಕೋನ ಒಂದೇ ಆಗಿರ್ಬೇಕು ಅಂತೇನಿಲ್ಲ. ಹಾಗಂತೇಳಿ ಅವರ ಅಭಿಮಾನಿ ಆಗ್ಬೇಕು ಅಂತ ಏನಿಲ್ಲ, ಅಭಿಮಾನಿ ಆಗ್ಬಾರದು ಅಂತ ಏನಿಲ್ಲ. ಸರ್, ನಾಳೆ ಅಂತ್ಯ ಸಂಸ್ಕಾರದಲ್ಲಿ ನೀವು ಭಾಗವಹಿಸ್ತೀರಿ ಸರ್? ಇಲ್ಲ, ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಭಾಗವಹಿಸ್ತಾರೆ. ಸರ್ಕಾರಿ ಗೌರವ ಕೊಡ್ತೀವಿ. ಸರ್ಕಾರಿ ನಾನು ನಿನ್ನೆನೇ ಹೇಳಿದ್ದೆ, ಭಟ್ರು ನಿನ್ನೆ ತಕ್ಷಣ ನನಗೆ ಫೋನ್ ಮಾಡಿ ಹೇಳಿದ್ರು ಪಾಟ್ನಾದಲ್ಲಿದ್ರೆ ಪಟ್ನಾದಲ್ಲಿದ್ದೇನೆ ನಿನ್ನೆ. ಆಮೇಲೆ ನೆಕ್ಸ್ಟ್ ಭಟ್ರು ವಿಶ್ವೇಶ್ವರ ಭಟ್ರು ಈ ತರ ಭೈರಪ್ಪನವರು ಕಾಲವಾಗಿದ್ದಾರೆ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು, ಸರಸ್ವತಿ ಸಮ್ಮಾನ ಪ್ರಶಸ್ತಿಗಳು, ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದವು. ಅದರಲ್ಲಿ ಬಹಳ ಮುಖ್ಯವಾದವು ಇವು ಪದ್ಮ ಪ್ರಶಸ್ತಿಗಳು, ಮತ್ತೆ ನಾಡೋಜ ಪ್ರಶಸ್ತಿ, ಸರಸ್ವತಿ ಸಮ್ಮಾನ ಪ್ರಶಸ್ತಿ, ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ, ಹೀಗೆ ಬಹಳ ಪ್ರಶಸ್ತಿಗಳು, ಪಂಪ ಪ್ರಶಸ್ತಿ, ಹೀಗೆ ಬಹಳ ಪ್ರಶಸ್ತಿಗಳಿಂದ ಅವರು ಅದಕ್ಕೆ ಅರ್ಹರಾಗಿದ್ರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜ್ಞಾನಪೀಠ ಪ್ರಶಸ್ತಿ ಸಿಗ್ಲಿಲ್ಲ ಅಂತಕ್ಕಂಥ ನೋವು ಅವ್ರಿಗೆ ಇರಬೇಕು. ಅವ್ರು ಯಾವ ಪ್ರಶಸ್ತಿಗಳನ್ನು ಬಯಸ್ತಾ ಇರಲಿಲ್ಲ. ಬಟ್ ನನ್ನ ಪ್ರಕಾರ ಜ್ಞಾನಪೀಠ ಪ್ರಶಸ್ತಿ ಸಿಗ್ಬೇಕಾಗಿತ್ತು. ನಾಡಿನ ಸಾಕ್ಷಿ ಪ್ರಜ್ಞೆ ಅಂತಿದ್ದ ಅದ್ವಿತೀಯ ಸಾಹಿತಿ ಪದ್ಮಭೂಷಣ ಡಾಕ್ಟರ್ SL ಭೈರಪ್ಪನವರು ವಿಧಿವಶರಾಗಿದ್ದು, ಅಂಥ ಹಿರಿಯ ಸಾಹಿತಿಯನ್ನು ಕಳೆದುಕೊಂಡು ಕನ್ನಡ ನಾಡು ನುಡಿ ಅನಾಥವಾಗಿದೆ. ಕನ್ನಡ ಸಾರಸ್ವತ ಲೋಕಕ್ಕೆ ಮೊದಲ ಸರಸ್ವತಿ ಸಮ್ಮಾನ್ ಗೌರವವನ್ನು ತಂದುಕೊಟ್ಟ ದಿಗ್ಗಜ ಸಾಹಿತಿ ಡಾಕ್ಟರ್ ಭೈರಪ್ಪನವರು ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮೆರೆಸಿದ ಧೀಮಂತರು. ದೇಶ ವಿದೇಶಗಳಲ್ಲಿ ಅಭಿಮಾನಿಗಳ ಸಾಹಿತ್ಯಾಸಕ್ತರ ನೆಚ್ಚಿನ ಸಾಹಿತಿಗಳಾಗಿದ್ದ ಭೈರಪ್ಪ ನಮ್ಮ ಸಮಕಾಲೀನ ಸಾಧಕ ಶ್ರೇಷ್ಠರು ಎನ್ನುವುದರಲ್ಲಿ ಕಿಂಚಿತ್ತೂ ಸಂಶಯ ಇಲ್ಲ. ಆ ದಿವ್ಯ ಸಾರಸ್ವತ ಚೇತನಕ್ಕೆ ದೇವರು ಸದ್ಗತಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಡಾಕ್ಟರ್ ಭೈರಪ್ಪನವರು ತಮ್ಮ ಅಗಾಧ ಪಾಂಡಿತ್ಯಪೂರ್ವ ಕೃತಿಗಳ ಮೂಲಕ ಭಾರತೀಯ ಸಂಸ್ಕೃತಿ, ಇತಿಹಾಸ, ತತ್ವಶಾಸ್ತ್ರ ಮತ್ತು ಮಾನವ ಸಂಬಂಧಗಳನ್ನು ಅತ್ಯಂತ ಆಳವಾಗಿ ವಿಶ್ಲೇಷಿಸಿದ್ದಾರೆ. ಅತ್ಯಂತ ಅಪೂರ್ವ ಜನಪ್ರಿಯ ಕೃತಿಗಳನ್ನು ರಚಿಸಿ ನಾಡಿನ ಸಾರಸ್ವತ ಪ್ರಪಂಚವನ್ನು ಧೀಮಂತಗೊಳಿಸಿದ್ದಾರೆ. ವಂಶವೃಕ್ಷ, ಪರ್ವ, ಸಾರ್ಥ, ಆವರಣದಂಥ ಕೃತಿಗಳು ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದೆ. ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ನೀಡಿವೆ. ಹೊಸ ಹೊಸ ಓದುಗರನ್ನು ಸೃಷ್ಟಿಸಿವೆ. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸನ್ಮಾನ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದ ಭೈರಪ್ಪನವರು ಭೌತಿಕವಾಗಿ ನಮ್ಮನ್ನು ಅಗಲಿದ್ದರು. ಅವರ ಮಹೋನ್ನತಗಳ ಕೃತಿಗಳ ಮೂಲಕ ಅಮರರಾಗಿದ್ದಾರೆ. ಅವರ ಕುಟುಂಬದವರಿಗೆ, ಅಪಾರ ಅಭಿಮಾನಿಗಳಿಗೆ ಆ ಮೇರು ವ್ಯಕ್ತಿತ್ವದ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿಯನ್ನು ದೇವರು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ಶಾಂತಿ. ನಮಸ್ಕಾರ. ಧನ್ಯವಾದ. SL ಭೈರಪ್ಪನವರ ಅಗಲಿಕೆಯನ್ನು ಕೇಳಿ ಆಘಾತವಾಯಿತು. ಕನ್ನಡ ಸಾರಸ್ವತ ಲೋಕಕ್ಕೆ ಮತ್ತು ಕನ್ನಡ ನಡೆ ನುಡಿಗೆ ವಿಶ್ವಮಾನ್ಯತೆಯನ್ನು ತಂದುಕೊಟ್ಟಂಥವರು ಒಬ್ಬ ಮಹಾನ್ ಪ್ರಬುದ್ಧ ಚಿಂತಕರು ಮತ್ತು ಬರಹಗಾರರಾಗಿರ್ತಕ್ಕಂಥ ಭೈರಪ್ಪನವರ ಅಗಲಿಕೆ ನಮ್ಮೆಲ್ಲರಿಗೂ ನೋವುಂಟು ಮಾಡಿದೆ.
ಅವರೇ ಹೇಳಿದಂತೆ ಕನ್ನಡ ಸಾಹಿತ್ಯದ ಒಂದು ಪರ್ವ ಮುಗಿದಂತಾಗಿದೆ. ಭೈರಪ್ಪನವರ ಕಳಕಳಿ ಕಾಳಜಿ ರೈತರ ಬಗ್ಗೆ, ಬಡವರ ಬಗ್ಗೆ ಮತ್ತು ಅವರ ಚಿಂತನೆಗಳಲ್ಲಿ ಭಾವೈಕ್ಯತೆಯನ್ನು ನಾವು ಕಂಡಾಗ ಭೈರಪ್ಪನವರು ಒಬ್ಬ ವಿಶಿಷ್ಟ ವ್ಯಕ್ತಿಯಾಗಿ ಸಾಹಿತ್ಯ ಲೋಕದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವಂಥ ಸಾಹಿತ್ಯವನ್ನು ತರುವುದರ ಮೂಲಕ ಅವರು ತಮ್ಮ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ. ನಾನು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಭೈರಪ್ಪನವರ ಹೆಸರಿನಲ್ಲಿ ಒಂದು ಭವ್ಯ ಸ್ಮಾರಕದ ಜೊತೆಯಲ್ಲಿ ನಿತ್ಯ ಸಾಹಿತ್ಯಿಕ ಚಟುವಟಿಕೆಗಳು, ಸಾಮಾಜಿಕ ಚಟುವಟಿಕೆಗಳು ನಡೀಬೇಕು. ಪ್ರತಿನಿತ್ಯ ಭೈರಪ್ಪನವರ ಹೆಸರು ಸ್ಮರಣೆ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಸರ್ಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಷ್ಟೇ ಅಲ್ಲ, ಭೈರಪ್ಪನವರ ಜೀವಿತ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದರು. ಸಾಹಿತ್ಯ ಲೋಕದಲ್ಲಿ ಆಗಿರ್ಬೋದು, ಸಾಂಸ್ಕೃತಿಕ ಲೋಕದಲ್ಲಿ ಆಗಿರ್ಬೋದು. ಅವರ ಚಿಂತನೆಗಳನ್ನು ಅವರ ಬಂಧುಗಳು ಮತ್ತು ಅವರ ಅಭಿಮಾನಿಗಳು, ಸಾಹಿತಿಗಳು ಮುಂದುವರಿಸ್ಕೊಂಡು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದೇ ನಿಜವಾದಂಥ ಶ್ರದ್ಧಾಂಜಲಿ. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭೈರಪ್ಪನವರ ಅಗಲಿಕೆಯಿಂದ ಅವ್ರ ಕುಟುಂಬ ವರ್ಗದವ್ರಿಗಾಗಿರ್ತಕ್ಕಂಥ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಭಗವಂತ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. SL ಭೈರಪ್ಪನವರು ಅಗಲಿದ ಸುದ್ದಿಯನ್ನು ಕೇಳಿ ನಮ್ಮೆಲ್ಲರಿಗೂ ಕೂಡ ಬಹಳ ನೋವಾಗಿದೆ. ಕನ್ನಡಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಅವರ ಸಾಹಿತಿಗಳಾಗಿ ಸಮುದಾಯಗಳು ಹೇಗೆ ನಡ್ಕೊಳ್ಬೇಕು, ಸಮಯೋಚಿತವಾಗಿ ಸಮಾಜದೊಂದಿಗೆ ಮಾನವನ ಸಂಬಂಧಗಳು ಹೇಗಿರಬೇಕು, ಸಂಕಷ್ಟಗಳು ಬಂದಾಗ ಯಾವ ರೀತಿ ತಮ್ಮನ್ನು ತಾವು ಪರಿಹಾರ ಮಾಡ್ತಕ್ಕಂಥ ಈ ರೀತಿಯ ಸೂಚನೆಗಳನ್ನು ಬರಹದ ಮೂಲಕ ಕೊಟ್ಟವರು. ಅಷ್ಟು ಮಾತ್ರ ಅಲ್ಲ, SL ಭೈರಪ್ಪನವರು ಬರಹಗಳು ಅನೇಕ ಭಾಷೆಗಳಲ್ಲಿ ತರ್ಜುಮೆಯಾಗಿ ಒಂದು ಜಾಗತಿಕ ರೂಪವನ್ನು ಕನ್ನಡಕ್ಕೆ ಕೊಟ್ಟ ಒಬ್ಬ ಸಾಹಿತಿ SL ಭೈರಪ್ಪನವರು. ಅವರ ಬರಹಗಳನ್ನು ಓದಿದರೆ ಸಾಕು, ನಮ್ಮನ್ನು ನಾವೇ ಅರ್ಥ ಮಾಡಿಕೊಳ್ಬಹುದು ಅಂತಕ್ಕಂಥ ರೀತಿಯಲ್ಲಿ ಅವರ ಬರಹಗಳು ಇರ್ತಿದ್ವು. ಮಾರ್ಗಸೂಚಿಗಳಾಗಿ, ಸಮಾಜಮುಖಿಯಾಗಿ, ಹೀಗೆ ಅನೇಕ ರೀತಿಯಲ್ಲಿ ಸಮಾಜವನ್ನು ತಿದ್ದುವ ಕಾರ್ಯವನ್ನು ಅವರು ಮಾಡಿ ಇವತ್ತು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ SL ಭೈರಪ್ಪನವರು ನಮ್ಮನ್ನು ಅಗಲಿದ್ದಾರೆ. 94 ವರ್ಷಗಳ ಈ ಸಮಾಜಕ್ಕೆ ಅವರ ಸೇವೆ ಎಲ್ಲರನ್ನೂ ಪ್ರೇರೇಪಣೆ ಮಾಡಲಿ, ನಮಗೆಲ್ಲರಿಗೂ ಪ್ರೇರೇಪಣೆ ಸಿಗಲಿ ಅಂತ ಒಂದು ಮುತ್ಸದ್ದಿಯನ್ನು ನಾವಿವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಕೋರುವ ಮತ್ತು ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನು ಭರಿಸುವ ಶಕ್ತಿ ಭಗವಂತ ನೀಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಕರ್ನಾಟಕದ ಶ್ರೇಷ್ಠ ಸಾಹಿತ್ಯ ರಚನೆಯಲ್ಲಿ ಒಬ್ಬರಾಗಿದ್ದಂತಹ ಸಾಹಿತ್ಯ ಲೋಕದ ದಿಗ್ಗಜ SL ಭೈರಪ್ಪನವರು ತೀರ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ನೋವಿನ ಸಂಗತಿ ಮತ್ತು ರಾಜ್ಯಕ್ಕೆ ಬಹಳ ದೊಡ್ಡ ಒಂದು ನಷ್ಟವೂ ಕೂಡ ಆಗಿದೆ ಅಂತ ಹೇಳ್ಬೋದು. ಕನ್ನಡ ಸಾಹಿತ್ಯ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆ ಅಪಾರವಾದಂಥದ್ದು. ಅವರ ಸಾಹಿತ್ಯ ಇವತ್ತು ನಮ್ಮ ಚಿತ್ರರಂಗದಲ್ಲೂ ಕೂಡ ಒಳ್ಳೆಯ ಚಿತ್ರಗಳಾಗಿ ಪ್ರಶಸ್ತಿಗಳನ್ನು ಪಡ್ಕೊಳ್ಳೋದ್ರ ಮೂಲಕ, ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳನ್ನು ಆ ಚಿತ್ರಗಳು ಪಡ್ಕೊಳ್ಳೋದ್ರ ಮೂಲಕ ಈ ನಾಡಿನ ಘನತೆಯನ್ನು ಹೆಚ್ಚಿಸ್ತಕ್ಕಂಥದ್ದು ನಾವೆಲ್ಲರೂ ಕಂಡಿದ್ದೇವೆ.
ಅವರ ಕೊನೆಯ ಜೀವನದವರೆಗೂ ಕೂಡ ಸಾಹಿತ್ಯ ಕೃಷಿಯಲ್ಲಿ ನಿರಂತರವಾಗಿರ್ತದ್ದು. ಆ ನಿರಂತರತೆ ನಿಜಕ್ಕೂ ಕೂಡ ನಾವೆಲ್ಲರೂ ಕೂಡ ಆಶ್ಚರ್ಯದ ಕಣ್ಣುಗಳಲ್ಲೇ ನೋಡ್ತಾ ಇದ್ವಿ. ಇಂತಹ ಒಬ್ಬ ಒಳ್ಳೆಯ ಸಾಹಿತ್ಯನ ಕಳ್ಕೊಂಡಂತಹ ನಮ್ಮ ಕನ್ನಡ ನಾಡು ನಿಜಕ್ಕೂ ಕೂಡ ಕಮ್ಮಿ ಅಂತ ನಾನು ಭಾವಿಸ್ತೇನೆ. ಇಂತಹ ಸಾಹಿತಿಗಳು ರಾಷ್ಟ್ರ ಮಟ್ಟದ ಹೆಸರನ್ನು, ರಾಜ್ಯ ಮಟ್ಟದ ಹೆಸರನ್ನು ಮಾಡಿ ತೀರ್ಕೊಂಡಂತಹ ಸಂದರ್ಭದಲ್ಲಿ ನನಗನ್ನಿಸೋದಿಷ್ಟೇ, ಇನ್ನೂ ಹೆಚ್ಚು ಹೆಚ್ಚು ಸಾಹಿತಿಗಳು ಇಲ್ಲಿ ಹುಟ್ಟು ಬರಬೇಕು ಅಂದರೆ ಇಂಥವರೇ ಹುಟ್ಟು ಬರಬೇಕು, ಮತ್ತು ಇವರೇ ಹುಟ್ಟು ಬರಬೇಕು. ಅನೇಕ ಜನಗಳು ಆಗಿ ಹೋಗಿದ್ದಾರೆ, ಅನೇಕ ಕೊಡುಗೆಗಳನ್ನು ಕೊಟ್ಟು ಅವರೆಲ್ಲರೂ ಕೂಡ ಕನ್ನಡದ ಸೇವೆಗೆ ಮತ್ತೊಮ್ಮೆ ಹುಟ್ಟು ಬರಬೇಕು. ನಾನು ಈ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಶಾಂತಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. SL ಭೈರಪ್ಪನವರು ಅಂದ ತಕ್ಷಣ ತಮಗೆ ನೆನಪಾಗುವಂಥ ವಿಚಾರಗಳು ಏನು ಹೇಳ್ತೀರಾ ಅವ್ರ ಬಗ್ಗೆ? ಪರ್ವ ಓಕೆ. ನಾನು ಅವ್ರನ್ನ ವಿಶಾಲ ಕರ್ನಾಟಕದ ಪ್ರತಿನಿಧಿಯಾಗಿ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅವತ್ತು ಅವರು ಹೇಳ್ತಕ್ಕಂಥ ಆ ವಾಕ್ಯಗಳು, ಶಬ್ದಗಳು ಇನ್ನೂ ನನ್ನ ಕಿವಿಯಲ್ಲಿ ಮೈಗೂಡ್ತಾ ಇವೆ. ಒಬ್ಬ ಶ್ರೇಷ್ಠ ಸಾಹಿತಿ, ಸತ್ಯದ ಪರವಾಗಿ ಹೋರಾಟ ಮಾಡಿದವರು, ಸತ್ಯದ ಪಕ್ಷಪಾತಿಗಳೇ ಭೈರಪ್ಪನವರು ಆಗಿದ್ದರು. ಅಂಜಿಕೆ, ಬಿಡೆ, ಮುರುವತ್ತು ಇವು ಯಾವುಗಳಿಗೆ ಸೊಪ್ಪು ಹಾಕದೆ ಸಾಹಿತ್ಯ ಲೋಕಕ್ಕೆ ಅತಿ ದೊಡ್ಡ ಕಾಣಿಕೆ ಕೊಟ್ಟವರು. ಭೈರಪ್ಪ ಕನ್ನಡಕ್ಕೆ ಮಾತ್ರ ಅಲ್ಲ, ಕನ್ನಡ ಸಾರಸ್ವತ ಲೋಕಕ್ಕೆ ಅಲ್ಲ, ಜಗತ್ತಿನ ವಿಚಾರವಂತರ ಲೋಕಕ್ಕೆ ಆಗಿರ್ತಕ್ಕಂಥ ಅಪಾರ ಹಾನಿ ಮಾಡಿ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ. ವೈಚಾರಿಕ ಕ್ಷೇತ್ರದೊಳಗೆ ಭೈರಪ್ಪ ಪ್ರೇರಣೆ ನೀಡುವಂಥ ವ್ಯಕ್ತಿಯಾಗಿದ್ದರು, ಒಂದು ರೀತಿ ಸ್ಫೂರ್ತಿ ನೀಡುವಂಥ ವ್ಯಕ್ತಿಯಾಗಿದ್ದರು. ಸ್ವಾಭಿಮಾನಿಗಳಿಗೆ, ಸಾಹಿತ್ಯ ಆಸಕ್ತರಿಗೆ ಒಂದು ರೀತಿ ಉಮೆ ತುಂಬತಕ್ಕಂಥ ಹೆಮ್ಮೆಯ ವ್ಯಕ್ತಿ ಭೈರಪ್ಪನವರು. ಅವ್ರ ಜೊತೆ ಒಡನಾಟ ಹೇಗಿತ್ತು ಅಂತ ಸರ್? ತಮ್ಮದು ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ ಅಂತ? ಕೊನೆಯದಾಗಿ ನಾನು ಇತ್ತೀಚೆಗೆ ಭೇಟಿಯಾಗಿರಲಿಲ್ಲ. ಓಕೆ. ಅವರ ಸಾಹಿತ್ಯದ ವಿಶೇಷ ಅಭಿಮಾನಿಯ ಹೊರತು ವೈಯಕ್ತಿಕವಾಗಿರ್ತಕ್ಕಂಥ ಸಂಬಂಧ ನಮ್ಮದು ಅವ್ರದ್ದು. ನಾನು ವಿಶಾಲ ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ಏನು ಬಂದಿತ್ತು ಆವಾಗ, ಆಮೇಲೆ ಅವರು ಹುಬ್ಬಳ್ಳಿಯಲ್ಲಿದ್ದರು, ಭಾಳ ಕಾಲ ಹುಬ್ಬಳ್ಳಿಯಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಅವರು ಇದ್ದರು ಅನ್ನೋದಕ್ಕೆ ಹೆಚ್ಚು ನಮ್ಮ ಭಾವನಾತ್ಮಕ ಸಂಬಂಧ ಇತ್ತು. ಓಕೆ. ಅಲ್ಲ, ಇನ್ನು ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಲಭಿಸಬೇಕಿತ್ತು ಅಂತ ಅನ್ನೊಂದು ಹಲವರ ಅಭಿಪ್ರಾಯ ಅಥವಾ ಆಶಯ ಸರ್. ಇದಕ್ಕೆ ತಾವೇನು ಹೇಳ್ತೀರಂತ? ಜ್ಞಾನಪೀಠ ಪ್ರಶಸ್ತಿ ಎಲ್ಲ ದೊಡ್ಡ ಪ್ರಶಸ್ತಿಗಳಿಗೆ ಭಾಜನರಾಗುವಂಥ ವ್ಯಕ್ತಿತ್ವ ಮಾನ್ಯ ಭೈರಪ್ಪ ಅವ್ರದ್ದಾಗಿತ್ತು. ಕೊನೆಯದಾಗಿ ಸರ್, ಸರ್ಕಾರದಿಂದ ಯಾವ ರೀತಿಯಾದಂಥ ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರ ನೆನಪುಗಳನ್ನು ಚಿರಸ್ಥಾಯಿಯಾಗಿ ಉಳಿಸುವಂಥ ಪ್ರಯತ್ನಗಳು ನಡೆಯುತ್ತೆ ಅನ್ನೋ ಒಂದು ವಿಚಾರಕ್ಕೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇನ್ನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಬರಲಿದ್ದಾರೆ. ಅವರು ವಿಶೇಷವಾದ ತಮ್ಮ ಚಿಂತನೆಯನ್ನು ಈ ದಿಸೆಯಲ್ಲಿ ಮಾಡ್ತಾರೆ. ಆದರೆ ಒಂದು ಸೂಕ್ತವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸ್ಮಾರಕ ಅವ್ರದ್ದು ನಿರ್ಮಾಣ ಆಗಬೇಕಾದದ್ದು ಅತ್ಯಂತ ಅಗತ್ಯ. ಅದನ್ನು ಮಾಡೋದ್ರೊಳಗೆ ನಾವು ಯಾರ್ಯಾರು ಜವಾಬ್ದಾರಿಯವರು ಕೈ ಜೋಡಿಸ್ಬೇಕೋ ಕೈ ಜೋಡಿಸ್ತೀವಿ.